ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು 9 ಮತ್ತು 10ನೇ ಅಧ್ಯಾಯದ ತನಕ ಹಿಂದಿನ ಆಡಿಯೋದಲ್ಲಿ ಪರೀಕ್ಷಿತ್ ರಾಜನಿಗೆ ತಕ್ಷಕನಿಂದ ಸಾವು ಬಂದಿದ್ದನ್ನು ನೋಡಿದ್ವಿ. ಈಗ ಮುಂದಿನ ಅಧ್ಯಾಯದಲ್ಲಿ ಜನಮೇಜಯನ ಪಟ್ಟಾಭಿಷೇಕ, ಉತ್ತಂಕನ ಒತ್ತಾಯದಿಂದ ಸರ್ಪಯಜ್ಞದ ಆಯೋಜನ, ಆಸ್ತಿಕನ ಮಾತಿನಂತೆ ಜನಮೇಜಯನ ಸರ್ಪಯಾಗದ ಸಮಾಪ್ತಿ ಮತ್ತು ಆಸ್ತಿಕನ ಜನ್ಮದ ಇತಿಹಾಸ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹಾರಾಜನು ಸತ್ತು ಹೋದನು ಮತ್ತು ರಾಜಕುಮಾರನು ಇನ್ನೂ ಬಾಲಕನಾಗಿದ್ದನು. ಇದನ್ನು ನೋಡಿ ಎಲ್ಲ ಮಂತ್ರಿಗಳು ಪರೀಕ್ಷಿತ್ ರಾಜನ ಪಾರಲೌಕಿಕ ಕ್ರಿಯೆಗಳನ್ನು ನೆರವೇರಿಸಿದರು. ಗಂಗಾ ತೀರದಲ್ಲಿ ಅಗರು ಮುಂತಾದ ಪವಿತ್ರ ಕಟ್ಟಿಗೆಗಳಿಂದ ಚಿತೆಯನ್ನು ನಿರ್ಮಿಸಿದರು. ಅದರ ಮೇಲೆ ಪ್ರಾಯಶಃ ಸುಟ್ಟು ಹೋದ ರಾಜನ ಮೃತ ಶರೀರವನ್ನು ಇಟ್ಟು ದಹನ ಮಾಡಿದರು. ಗೋವುಗಳು, ಸುವರ್ಣ, ಅನೇಕ ಪ್ರಕಾರದ ಅನ್ನ ಹಾಗೂ ಬಗೆ ಬಗೆಯ ವಸ್ತ್ರಗಳನ್ನು, ಅನೇಕ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ದಾನ ಕೊಡಲಾಯಿತು. ಪರೀಕ್ಷಿತ್ ಕುಮಾರ ಜನಮೇಜಯನು ಇನ್ನೂ ಬಾಲಕನಾಗಿದ್ದನು. ಆದರೂ ಪ್ರಜೆಗಳು ಸಂತೋಷದಿಂದ ಇದ್ದರು. ಮಂತ್ರಿಗಳು ಶುಭ ಮುಹೂರ್ತದಲ್ಲಿ ಅವನಿಗೆ ರಾಜ್ಯದ ಪಟ್ಟ ಕಟ್ಟಿದರು. ಜನಮೇಜಯನಲ್ಲಿ ಎಲ್ಲ ರಾಜೋಚಿತ ಶುಭ ಲಕ್ಷಣಗಳು ಇದ್ದವು. ನಗರ ಮತ್ತು ಪ್ರಾಂತದ ಜನರು ಅವನನ್ನು ಬಾಲ್ಯದಲ್ಲೇ ತಮ್ಮ ರಾಜನೆಂದು ಒಪ್ಪಿಕೊಂಡರು. ದಾಸಿಯರು ಅವನಿಗೆ ವಿವಿಧ ರಾಜೋಚಿತ ಗುಣಗಳನ್ನು ಕಲಿಸುತ್ತಿದ್ದರು. ದಿನಗಳೆದಂತೆ ಅವನು ಬೆಳೆದು ದೊಡ್ಡವನಾದನು. ಹಾಗೆಯೇ ಅವನ ಬುದ್ಧಿಯು ವಿಕಾಸಗೊಂಡಿತು. ಜನಮೇಜಯನು 12 ವರ್ಷದವನಾದಾಗ ಕುಲಪುರೋಹಿತರು ಅವನಿಗೆ ಯೋಗ್ಯ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಪುರೋಹಿತರು ತಿಳಿಸಿದಂತೆ ಜನಮೇಜಯನು ಎಲ್ಲವನ್ನೂ ಕಲಿತುಕೊಳ್ಳುತ್ತಿದ್ದನು. ದ್ರೋಣಾಚಾರ್ಯರು ಅರ್ಜುನನಿಗೆ, ಪರಶುರಾಮರು ಕರ್ಣನಿಗೆ ಧನುರ್ವೇದವನ್ನು ಕಲಿಸಿದಂತೆ ಕೃಪಾಚಾರ್ಯರು ಜನಮೇಜಯನಿಗೆ ಕಲಿಸಿದರು. ವಿದ್ಯೆಗಳ ಅಧ್ಯಯನವಾದಾಗ ಅವನು ಮಹಾಪರಾಕ್ರಮಿ ವೀರನಾದನು. ಧನುರ್ವೇದ ಮತ್ತು ವೇದಗಳ ಅರಿವು ಅವನಿಗಿತ್ತು. ಪರಮಾರ್ಥ ವಿಷಯಕ ಅಜ್ಞಾನವು ಅವನಿಗೆ ಕರಗತವಾಗಿತ್ತು. ಧರ್ಮಶಾಸ್ತ್ರದ ಅರ್ಥವನ್ನು ವಿವೇಚಿಸುವುದರಲ್ಲಿ ಅವನು ಪೂರ್ಣ ಕುಶಲನಾಗಿದ್ದನು. ಎಂದೂ ಸುಳ್ಳು ಹೇಳುತ್ತಿರಲಿಲ್ಲ. ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ಹಿಂದೆ ಯುಧಿಷ್ಠಿರನು ರಾಜ್ಯವನ್ನಾಳಿದಂತೆಯೇ ಧರ್ಮಾತ್ಮ ಜನಮೇಜಯನು ರಾಜ್ಯವನ್ನು ಆಳತೊಡಗಿದನು. ಅನಂತರ ಕಾಶಿ ನರೇಶ ಸುವರ್ಣವರ್ಮಾಕ್ಷ ರಾಜನು ತನ್ನ ವಪುಷ್ಟಮ ಎಂಬ ಸುಂದರ ಕನ್ಯೆಯನ್ನು ಜನಮೇಜಯನಿಗೆ ವಿವಾಹ ಮಾಡಿಕೊಟ್ಟನು. ಕಲ್ಯಾಣಿ ವಪುಷ್ಟಮಾಳನ್ನು ಪಡೆದು ಜನಮೇಜಯನ ಮನಸ್ಸು ಸಂತೋಷಗೊಂಡಿತು. ರಾಜ್ಯದ ಎಲ್ಲ ಕಾರ್ಯವನ್ನು ಸುಯೋಗ್ಯ ಮಂತ್ರಿಗಳು ನಡೆಸುತ್ತಿದ್ದರು. ಅದೇ ಸಮಯದ ಮಾತು, ಉತ್ತಂಕನೆಂಬ ಮುನಿಯೊಬ್ಬನಿದ್ದನು. ತಕ್ಷಕನು ಅವರಿಗೆ ಕಷ್ಟ ಕೊಟ್ಟಿದ್ದನು. ಆ ಹಿಂದಿನ ವೈರದ ಸೇಡು ತೀರಿಸಿಕೊಳ್ಳಲು ಮನಸ್ಸಿನಲ್ಲಿ ಎಣಿಸಿ ಅವರು ಹಸ್ತಿನಾಪುರಕ್ಕೆ ಬಂದರು. ಮಹಾರಾಜ ಜನಮೇಜಯನಿಂದ ತಕ್ಷಕನ ಅಪಕಾರವಾಗಬಲ್ಲದು ಎಂದು ತಿಳಿದು ಉತ್ತಂಕನು ಅವನ ಬಳಿಗೆ ಬಂದು ಹೇಳಿದನು, ರಾಜೇಂದ್ರನೇ, ಯಾವ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಇದರ ಅರಿವು ನಿಮಗೆ ಇರುವಂತಿಲ್ಲ. ಇದರಿಂದ ಈಗ ನಿನ್ನಿಂದ ಕರ್ತವ್ಯದ ಪಾಲನೆಯಾಗುತ್ತಿದೆ ಮತ್ತು ಕರ್ತವ್ಯದ ಅವಹೇಳನೆ ಆಗುತ್ತಾ ಇದೆ. ನಾನು ನಿನ್ನಲ್ಲಿ ಏನು ಹೇಳಲಿ, ಏಕೆಂದರೆ ಈಗ ನೀನು ಉದ್ಯಮದಿಂದ ವಂಚಿತನಾಗಿರುವೆ. ಯಾರೊಂದಿಗೆ ವೈರವಿದೆ ಮತ್ತು ಅದರ ಪ್ರತೀಕಾರ ಏನು ಎಂಬುದನ್ನು ತಿಳಿಯದೆ ನೀನು ಸದಾ ಬಾಲಕರಂತೆ ವ್ಯವಹಾರದಲ್ಲಿ ತೊಡಗಿರುವಿ. ಜನಮೇಜಯನು ಕೇಳಿದನು, ನಾನು ಯಾವ ವೈರದ ಕುರಿತು ಗಮನ ಕೊಡಲಿಲ್ಲ ಮತ್ತು ಯಾರ ಪ್ರತೀಕಾರವೂ ಮಾಡಲಿಲ್ಲ. ಮಹಾನುಭಾವರೇ, ನೀವು ಇದನ್ನು ಸ್ಪಷ್ಟಪಡಿಸುವ ಕೃಪೆ ಮಾಡಿರಿ. ಎಲ್ಲವನ್ನು ತಿಳಿದುಕೊಂಡ ಬಳಿಕ ನಾನು ಅದಕ್ಕನುಸಾರ ಕಾರ್ಯ ಮಾಡುವ ಪ್ರಯತ್ನ ಮಾಡುವೆನು. ಉತ್ತಂಕನು ಹೇಳಿದನು, ರಾಜನೇ, ತಕ್ಷಕನು ಮಹಾದುಷ್ಟನು. ಅವನು ನಿನ್ನ ತಂದೆಯನ್ನು ದಂಹಿಸಿರುವನು. ನೀನು ಮಂತ್ರಿಗಳನ್ನು ಕರೆಸಿ ತಂದೆಯ ಮೃತ್ಯುವಿನ ಕಾರಣವನ್ನು ಕೇಳು. ಸೂತ ಪುರಾಣಿಕರು ಹೇಳುತ್ತಾರೆ, ಉತ್ತಂಕನ ಮಾತನ್ನು ಕೇಳಿ ಜನಮೇಜಯ ರಾಜನು ತನ್ನ ಶ್ರೇಷ್ಠ ಮಂತ್ರಿಗಳನ್ನು ಕೇಳಿದನು. ಮಂತ್ರಿಗಳು ಬ್ರಾಹ್ಮಣನ ಶಾಪವಿದ್ದ ಕಾರಣ ತಕ್ಷಕನು ಮಹಾರಾಜರನ್ನು ಕಚ್ಚಿದ್ದನು, ಅದರಿಂದ ಅವರ ಮೃತ್ಯುವಾಯಿತು ಎಂದು ಹೇಳಿದರು. ಜನಮೇಜಯ ಹೇಳಿದನು, ಬ್ರಾಹ್ಮಣನು ಮಹಾರಾಜರಿಗೆ ಶಾಪ ಕೊಟ್ಟಿದ್ದು ನಿಶ್ಚಿತವಾಗಿದ್ದರೆ ಅವರ ಮೃತ್ಯುವಿನಲ್ಲಿ ಶಾಪವೇ ಕಾರಣವಾಯಿತು. ಮುನಿವರ್ಯರೇ, ಹಾಗಿರುವಾಗ ಇದರಲ್ಲಿ ತಕ್ಷಕನ ದೋಷವೇನಿದೆ, ಹೇಳಿರಿ. ಉತ್ತಂಕನು ಹೇಳಿದನು, ವಿಷವನ್ನು ಇಳಿಸುವ ಕಶ್ಯಪ ಬ್ರಾಹ್ಮಣ ಬರುತ್ತಿದ್ದನು. ತಕ್ಷಕನು ಶಾಪವಶ ಕಚ್ಚುತ್ತಿದ್ದನು.
ಮತ್ತು ಆ ಬ್ರಾಹ್ಮಣನು ರಾಜನನ್ನು ಬದುಕಿಸುತ್ತಿದ್ದನು. ಆದರೆ ಧನವನ್ನು ಕೊಟ್ಟು ತಕ್ಷಕನು ಅವನನ್ನು ಹಿಂದಕ್ಕೆ ಕಳುಹಿಸಿದನು. ಇದರಿಂದ ರಾಜನ ಮೃತ್ಯುವಾಯಿತು. ರಾಜ, ಹಾಗಿರುವಾಗ ನಿನ್ನ ತಂದೆಯನ್ನು ಸಂಹರಿಸುವ ತಕ್ಷಕನು ವೈರಿಯಾಗಲಿಲ್ಲವೇ? ನೃಪತಿಯೇ, ಹಿಂದಿನ ಕಾಲದ ಮಾತು. ರುರುವಿನ ಭಾರ್ಯೆಯನ್ನು ಸರ್ಪವು ಕಡಿದಿತ್ತು. ಅವಳು ಸತ್ತು ಹೋದಳು. ರುರು ಮುನಿಯೊಂದಿಗೆ ಇನ್ನೂ ಆಕೆಯ ವಿವಾಹವಾಗಿರಲಿಲ್ಲ. ರುರುವು ಆಕೆಯನ್ನು ಪುನಃ ಜೀವಂತಗೊಳಿಸಿದನು. ಜೊತೆಗೆ ಯಾವ ಯಾವ ಸರ್ಪವು ಕಣ್ಣಿಗೆ ಬಿದ್ದರೆ ಅದನ್ನು ಆಯುಧದಿಂದ ಕೊಲ್ಲುವೆನು ಎಂದು ಅವನು ಘೋರ ಪ್ರತಿಜ್ಞೆಯನ್ನು ಮಾಡಿದನು. ರಾಜನೇ, ಹೀಗೆ ಪ್ರತಿಜ್ಞೆ ಮಾಡಿದ ಬಳಿಕ ರುರು ಕೈಯಲ್ಲಿ ಶಸ್ತ್ರವನ್ನು ಹಿಡಿದುಕೊಂಡು ಎಲ್ಲೇ ಸರ್ಪವು ಸಿಕ್ಕಿದರೂ ಅದನ್ನು ಕೊಲ್ಲುತ್ತಾ ಭೂಮಂಡಲದಲ್ಲಿ ಸಂಚರಿಸುತ್ತಿದ್ದನು. ಒಮ್ಮೆ ಒಂದು ಮುದಿ ಅಜಗರ ಸರ್ಪವು ಕಾಡಿನಲ್ಲಿತ್ತು. ಅದರ ಕಡೆಗೆ ರುರುವಿನ ದೃಷ್ಟಿ ಹರಿಯಿತು. ಆಗ ದೊಣ್ಣೆಯನ್ನೆತ್ತಿಕೊಂಡು ಅವನು ಅದನ್ನು ಕೊಲ್ಲಲು ಹತ್ತಿರ ಹೋಗಿ ಕ್ರೋಧದಿಂದ ದೊಣ್ಣೆಯಿಂದ ಹೊಡೆದನು. ಏಟು ಬಿದ್ದಾಗ ಆ ಸರ್ಪವು ರುರುವಿನಲ್ಲಿ, ಎಲೈ ಬ್ರಾಹ್ಮಣನೇ, ನಾನಾದರೂ ನಿನಗೆ ಯಾವ ಅಪಕಾರವನ್ನೂ ಮಾಡಲಿಲ್ಲ, ಮತ್ತೆ ಏಕೆ ನೀನು ನನ್ನನ್ನು ಕೊಲ್ಲುತ್ತಿರುವೆ ಎಂದು ಕೇಳಿತು. ರುರುವು ಉತ್ತರಿಸಿದನು, ಒಂದು ಸರ್ಪವು ನನ್ನ ಪ್ರಾಣಪ್ರಿಯ ಭಾರ್ಯೆಯನ್ನು ಕಚ್ಚಿತು. ಇದರಿಂದ ಆಕೆಯ ಪ್ರಾಣ ಹೊರಟು ಹೋಗಿತ್ತು. ಸರ್ಪವೇ, ಈಗ ನಾನು ಅತ್ಯಂತ ದುಃಖಿತನಾಗಿ ಇಂತಹ ಪ್ರತಿಜ್ಞೆ ಮಾಡಿದ್ದೆ. ಅಜಗರ ಹೇಳಿತು, ನಾನು ಕಚ್ಚುವುದಿಲ್ಲ. ಕಚ್ಚುವ ಸರ್ಪಗಳು ಬೇರೆಯಾಗಿವೆ ಮತ್ತು ಅವರ ಶರೀರ ಒಂದೇ ರೀತಿಯಾಗಿದೆ ಎಂದು ತಿಳಿದು ನನ್ನನ್ನು ಕೊಲ್ಲುವುದು ನಿನಗೆ ಉಚಿತವಲ್ಲ. ಮುನಿವರ್ಯ ಉತ್ತಂಕನು ಹೇಳಿದನು. ಆ ಅಜಗರವು ಮನುಷ್ಯರ ಭಾಷೆಯಲ್ಲಿ ಮಾತನಾಡುತ್ತಿತ್ತು. ಆದ್ದರಿಂದ ರುರುವು ಅದನ್ನು ಕೇಳಿದನು, ನೀನು ಯಾರಾಗಿರುವೆ ಮತ್ತು ಅಜಗರದ ಯೋನಿ ಹೇಗೆ ಬಂದಿತು? ಅಜಗರ ಹೇಳಿತು, ದ್ವಿಜವರ್ಯನೇ, ಹಿಂದಿನ ಕಾಲದಲ್ಲಿ ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ. ನನಗೆ ಖೇಚರನೆಂಬ ಪ್ರಸಿದ್ಧ ಮಿತ್ರನಿದ್ದನು. ಆ ನನ್ನ ಮಿತ್ರ ಖೇಚರನು ಸುಪ್ರಸಿದ್ಧ ಧರ್ಮಾತ್ಮ, ಸತ್ಯವಾದಿ ಮತ್ತು ಜಿತೇಂದ್ರಿಯ ಬ್ರಾಹ್ಮಣನಾಗಿದ್ದನು. ನಾನು ಮೂರ್ಖತೆಯಿಂದ ಹುಲ್ಲಿನ ಸರ್ಪವೊಂದನ್ನು ಮಾಡಿ ಅವನಿಗೆ ಮೋಸಗಳಿಸಿದೆನು. ಆಗ ಆ ನನ್ನ ಮಿತ್ರನು ಅಗ್ನಿಶಾಲೆಯಲ್ಲಿ ಕುಳಿತು ಅಗ್ನಿಹೋತ್ರ ಮಾಡುತ್ತಿದ್ದನು. ಸರ್ಪವನ್ನು ನೋಡಿ ಅವನು ಆತಂಕಗೊಂಡನು. ಅವನ ಎಲ್ಲ ಅಂಗಗಳು ನಡುಗುತ್ತಿದ್ದವು. ಬಹಳ ಗಾಬರಿಗೊಂಡನು. ರಹಸ್ಯ ಬಯಲಾದಾಗ, ಎಲೈ ಮೂರ್ಖನೇ, ನೀನು ಸರ್ಪದಿಂದ ನನ್ನನ್ನು ಹೆದರಿಸಿದ್ದೆ, ಆದ್ದರಿಂದ ನೀನು ಸರ್ಪವಾಗು ಎಂದು ಶಾಪ ಕೊಟ್ಟನು. ನನಗೆ ಕೂಡಲೇ ಸರ್ಪಯೋನಿ ಪ್ರಾಪ್ತವಾಯಿತು. ಮತ್ತೆ ನಾನು ಪ್ರಾರ್ಥಿಸಿದಾಗ ಸಂತುಷ್ಟನಾದ ದ್ವಿಜವರ ಖೇಚರನ ಕ್ರೋಧಾಗ್ನಿ ಸ್ವಲ್ಪ ಶಾಂತವಾಯಿತು. ಆಗ ಅವನು ಹೇಳಿದನು, ಸರ್ಪವೇ, ಮುನಿವರ್ಯ, ರುರು ಈ ಶಾಪದಿಂದ ನಿನ್ನನ್ನು ಉದ್ಧರಿಸುವನು. ಪ್ರಮತಿಯಿಂದ ರುರು ಹುಟ್ಟುವುದು ನಿಶ್ಚಿತವಾಗಿದೆ. ಅದೇ ಸರ್ಪ ನಾನಾಗಿದ್ದೇನೆ ಮತ್ತು ರುರು ನೀನಾಗಿರುವೆ. ನನ್ನ ಈ ಉತ್ತಮ ಮಾತಿನ ಕಡೆಗೆ ಗಮನ ಕೊಡು. ಬ್ರಾಹ್ಮಣನಿಗೆ ಅಹಿಂಸೆ ಸರ್ವೋತ್ತಮ ಧರ್ಮವಾಗಬೇಕು. ಇದರಲ್ಲಿ ಬೇರೆ ಏನನ್ನೂ ವಿಚಾರ ಮಾಡಬಾರದು. ವಿದ್ವಾಂಸ ಬ್ರಾಹ್ಮಣನು ಸರ್ವತ್ರ ದಯಾಭಾವ ವಿವರಿಸಿಕೊಳ್ಳಬೇಕು. ಮುನಿವರ್ಯ, ಉತ್ತಂಕ ಹೇಳುತ್ತಿದ್ದನು, ಆ ಅಜಗರವು ಹಿಂದಿನ ಜನ್ಮದ ಬ್ರಾಹ್ಮಣನಾಗಿದ್ದನು. ರುರುವು ಹೊಡೆದಾಗ ಅವನು ಶಾಪದಿಂದ ಉದ್ಧಾರವಾದನು. ಅವನನ್ನು ಶಾಪದಿಂದ ಮುಕ್ತಗೊಳಿಸಿ ರುರುವು ಸರ್ಪಗಳನ್ನು ಕೊಲ್ಲುವುದನ್ನು ನಿಲ್ಲಿಸಿದನು. ತನ್ನ ಸತ್ತ ಸ್ತ್ರೀಯನ್ನು ಪುನಃ ಬದುಕಿಸಿ ಆಕೆಯೊಂದಿಗೆ ವಿವಾಹವಾದನು. ಹೀಗೆ ರುರು ಹಿಂದಿನ ವೈರವನ್ನು ನೆನೆದು ಅನೇಕ ಸರ್ಪಗಳನ್ನು ಮುಗಿಸಿಬಿಟ್ಟನು. ನೀನಾದರೂ ಸರ್ಪಗಳ ಕುರಿತು ಇದ್ದ ವೈರವನ್ನು ಬಿಟ್ಟು ಸುಖವಾಗಿದ್ದೀಯೇ ರಾಜೇಂದ್ರನೇ. ನೀನು ಭರತವಂಶೀಯ ರಾಜರಲ್ಲಿ ಎಲ್ಲರಿಗಿಂತ ಉತ್ತಮನೆಂದು ತಿಳಿದಿರುವೆ. ನೀನು ತಂದೆಯನ್ನು ಕೊಂದಿರುವವನ ಮೇಲೆ ಅತ್ಯಂತ ಕುಪಿತನಾಗಬೇಕು. ನಿನ್ನ ಮೃತಪಿತನು ಆಕಾಶದಲ್ಲಿ ಅಲೆಯುತ್ತಿರುವನು. ನೀನು ಸರ್ಪಗಳನ್ನು ಕೊಂದು ತಂದೆಯ ಉದ್ಧಾರ ಮಾಡಲು ಉದ್ಯುಕ್ತನಾಗು. ಏಕೆಂದರೆ ತಂದೆಯ ವೈರಿಯನ್ನು ಮರೆತಿರುವ ಪ್ರಾಣಿಯು ಬದುಕಿದ್ದರೂ ಸತ್ತಂತೆಯೇ ಸರಿ. ನೃಪತಿಯೇ, ನೀನು ಸರ್ಪಗಳನ್ನು ಕೊಲ್ಲುವ ತನಕ ನಿನ್ನ ತಂದೆಯ ಸದ್ಗತಿಯಾಗದು, ಅಸಂಭವವೇ. ಆದ್ದರಿಂದ ಅಂಬಾಯಜ್ಞವನ್ನು ಮಾಡಿ ಅವುಗಳನ್ನು ಕೊಲ್ಲಲು ಪ್ರಯತ್ನಿಸುವುದು ನಿನ್ನ ಪರಮ ಕರ್ತವ್ಯವಾಗಿದೆ. ರಾಜನೇ, ತಂದೆಯ ವೈರಿಯನ್ನು ನೆನೆದು ಆ ಯಜ್ಞದಲ್ಲಿ ಎಲ್ಲ ಸರ್ಪಗಳನ್ನು ಹೋಮಿಸಬೇಕು.